ಓಂ ಸ್ತುತಯೇ ಅನುಮತಿರುವ ಓಂ. ಇದು 3ನೇ ಅಧ್ಯಾಯದ 4ನೇ ಪಾದ ನಾವು ನೋಡ್ತಿರೋದು. ಅಲ್ಲಿ ಜ್ಞಾನೋತ್ತರಸ್ಯ ಪಾಪಸ್ಯ ಚತುರ್ಥೇ ಲೇಪಯಿಷ್ಯತೆ ಅಂತೇನೋ ಒಂದು ಶ್ಲೋಕ ಬಂದಿತ್ತು. ಆ ಶ್ಲೋಕದ ಅರ್ಥವನ್ನ ಈಗ ಹೇಳ್ತೇನೆ. ಈ ಅನುವ್ಯಾಖ್ಯಾನದ ಶ್ಲೋಕಕ್ಕೆ ಓಂ ಸ್ತುತಯೇ ಅನುಮತಿರುವ ಓಂ ಅಂತ ಸೂತ್ರವೇ ಮೂಲ. ಅದು ಕಾಮಚಾರಾಧಿಕರಣ. ಈ ಸೂತ್ರವನ್ನು ನಾವೀಗಾಗಲೇ ಅಣುಭಾಷ್ಯದಲ್ಲಿ ನೋಡಿದ್ದೀವಿ. ಆದರೆ ರಾಘವೇಂದ್ರ ಸ್ವಾಮಿಗಳು ಆ ಅನುವ್ಯಾಖ್ಯಾನದ ಶ್ಲೋಕವನ್ನು ಇಲ್ಲಿಗೆ ಉದ್ಧರಿಸ್ತಾ ಇರೋದ್ರಿಂದ ಮತ್ತೊಂದ್ಸರಿ ಅದನ್ನು ನೋಡಬೇಕು ಅಂತ ನೋಡಿದೆ. ಅದು ಕಾಮಚಾರಾಧಿಕರಣ. ಈ ಶ್ಲೋಕವನ್ನು ಹೇಳುವುದಕ್ಕಿಂತ ಮುಂಚೆ ಕಾಮಚಾರಾಧಿಕರಣದ ಆರಂಭದಿಂದಲೇ 4, 5, 6, 7 ಇವೆಲ್ಲ ಶ್ಲೋಕಗಳನ್ನು ಹೇಳಿ ಆಮೇಲೆ 8ನೇ ಶ್ಲೋಕ ಈ ಜ್ಞಾನೋತ್ತರಸ್ಯ ಪಾಪಸ್ಯ ಚತುರ್ಥೇ ಲೇಪಯಿಷ್ಯತೆ ಅಂತ ಹೇಳಿದರೆ ಅದರಿಂದ ಪೂರ್ಣವಾದ ಗ್ರಹಿಕೆ ನಮಗೆ ಸಿಗಲಿಕ್ಕೆ ಸಾಧ್ಯ ಅಂತ ಅದೆಲ್ಲವನ್ನೂ ಹೇಳುವ ಪ್ರಯತ್ನ ಮಾಡ್ತೇನೆ. ಮುಂದೆ ಬ್ರಹ್ಮಸೂತ್ರ ಭಾಷ್ಯ ಪಾಠದಲ್ಲಿ ಅದ್ರ ಬಗ್ಗೆ ನಾವು ಹೆಚ್ಚಿನ ಸಂಗತಿಗಳನ್ನು ನೋಡ್ತೀವಿ. ಆದರೆ ಈಗೂ ಕೂಡ ಒಂದು ಬಾರಿ ಅದನ್ನು ಹೇಳುವ ಪ್ರಯತ್ನ ಮಾಡ್ತೇನೆ. ವಿಕರ್ಮಲೇಪೋ ನೈವಾಸ್ತಿ ಸಮ್ಯಕ್ ದೃಷ್ಟಿಮತಾಂ ಕ್ವಚಿತ ಗುಣಃ ನಿಶ್ಚನೈವಾಸ್ತಿ ಬ್ರಹ್ಮಣಸ್ತ್ವವಿಕರ್ಮತಃ ಅಂತ ಆ ಕಾಮಚಾರಾಧಿಕರಣದ ಅನುವ್ಯಾಖ್ಯಾನದ 1ನೇ ಶ್ಲೋಕ. ಅದು 3ನೇ ಅಧ್ಯಾಯದ 4ನೇ ಪಾದದಲ್ಲಿ 4ನೇ ಶ್ಲೋಕ. ಆದರೆ ಕಾಮಚಾರಾಧಿಕರಣದ 1ಲ ಶ್ಲೋಕ. ಅದೇನು ಹೇಳಿದೆ? ಸಮ್ಯಕ್ ದೃಷ್ಟಿಮತಾಂ, ಯಾರಿಗೆ ಅಪರೋಕ್ಷ ಜ್ಞಾನ ಇದೆ ಅವರಿಗೆ ಎಂದೂ ಕೂಡ ವಿಕರ್ಮ ಲೇಪ ವಿಕರ್ಮತಃ ಅಂದ್ರೆ ವಿಕರ್ಮ ಲೇಪ ಅಂತ ಕೆಟ್ಟ ಕರ್ಮದಿಂದ ಲೇಪ ಅಂತ ಅನ್ನೋದು ಯಾವತ್ತೂ ಕೂಡ ಇಲ್ಲವೇ ಇಲ್ಲ. ಈ ಅಧಿಕರಣದಲ್ಲಿ ಜ್ಞಾನಿಗಳಿಗೂ ಕೂಡ ಈ ಕಾಮಚಾರಾಧಿಕರಣದಲ್ಲಿ ಏನು ಬಂದಿರುವ ವಿಷಯ, ಜ್ಞಾನಿಗಳಿಗೂ ಕೂಡ ಸತ್ಪ್ರವೃತ್ತಿ ಮತ್ತು ಅಸತ್ಪ್ರವೃತ್ತಿಗಳಿಂದ ಲೇಪ ಇದೆ ಅಂತ ಹೇಳ್ತಾರೆ. ಈ ಅಧಿಕರಣದಲ್ಲಿ ಬರುವ ವಿಷಯ ಅದು. ನಾವು ಹಿಂದೆ ಬ್ರಹ್ಮಸೂತ್ರ ಭಾಷ್ಯ ಇತ್ಯಾದಿಗಳನ್ನು ನೋಡಿದಾಗ ಅದು ಆ ಥರ ಕಾಣಿಸ್ತದೆ ನಮಗೆ. ಆದರೆ ಇಲ್ಲಿ ಏನು ಹೇಳ್ತಿದ್ದಾರೆ ಅನುವ್ಯಾಖ್ಯಾನದಲ್ಲಿ ಅಂದರೆ ಸ್ವಲ್ಪ ಭಿನ್ನವಾಗಿ ಹೇಳಿದಂತೆ ಕಾಣಿಸ್ತದೆ. ಅದಕ್ಕೂ ಇದಕ್ಕೂ ಹೊಂದಾಣಿಕೆ ಏನು ಮಾಡಬೇಕು? ಅದು ಹೀಗಿದೆ. ಜ್ಞಾನಿಗಳಿಗೆ ಕರ್ಮದಿಂದ ಕ್ಲುಪ್ತವಾದಂತಹ ಆನಂದದ ಹ್ರಾಸ ಮತ್ತೆ ಅಶುಚಿತ್ವ, ಮೋಕ್ಷ ಪ್ರತಿಬಂಧಕತ್ವ ರೂಪವಾದಂತಹ ಲೇಪ ವಿಶೇಷ ಅನ್ನುವುದಿಲ್ಲ. ಹೀಗರ್ಥ. ಅದಕ್ಕೆ ಬೇರೆ ಬೇಜದ ಪಾಪ ಇದ್ದೇ ಇದೆ ಅಂತ ಅನುವ್ಯಾಖ್ಯಾನದ ಅರ್ಥ. ಕ್ಲುಪ್ತವಾದ ಆನಂದಕ್ಕೆ ಏನೂ ತೊಂದರೆ ಇಲ್ಲ. ಕ್ಲುಪ್ತವಾದ ಆನಂದ ಅಂದ್ರೆ ಅವರಿಗಾಗಿ ನಿಗದಿತವಾದ ಆನಂದ, ಅದಿಲ್ಲ, ಅದಕ್ಕೆ ತೊಂದರೆ ಇಲ್ಲ. ಅಶುಚಿತ್ವನೂ ಬರೋದಿಲ್ಲ. ಹಾಗೆ ಮೋಕ್ಷ ಪ್ರತಿಬಂಧಕತ್ವವೂ ಕೂಡ ಇಲ್ಲ. ಮುಂದೆ ಅಲ್ಲೇ ಬ್ರಹ್ಮಣಸ್ತು, ಬ್ರಹ್ಮದೇವರಿಗೆ ಮಾತ್ರ ವಿಕರ್ಮತಃ, ಆ ವಿಕರ್ಮ ಅಂತ ಅನ್ನೋದೇ ಇಲ್ಲ, ತಪ್ಪು ಮಾಡೋದೇ ಇಲ್ಲ. ಇದನ್ನು ನಾವು ಗಮನಿಸಬೇಕು. ನಿನ್ನೆ ದೇವತೆಗಳು, ಋಷಿಗಳು, ದೇವತೆಗಳು ಮತ್ತೆ ಮನುಷ್ಯರು ಅಂತ ಹೀಗೆಲ್ಲ ನಾವು ಚರ್ಚೆ ಮಾಡಿದ್ವಿ. ಆ ದೇವತೆಗಳಲ್ಲೇ ಒಂದು ಬೇರೆ ಬೇರೆ ಥರದ ವರ್ಗೀಕರಣ ಇರ್ತದೆ. ಆ ದೇವತೆಗಳಲ್ಲಿ ಚತುರ್ಮುಖ ಮೊದಲಾದ ದೇವತೆಗಳು ಇಂಥ ಕರ್ಮ ಮಾಡೋದೇ ಇಲ್ಲ. ಆದ್ರಿಂದ ಅವರಿಗೆ ಗುಣಹಾನಿ, ಮೋಕ್ಷದಲ್ಲಿ ಆನಂದಾದಿ ಗುಣಹಾನಿ ಅಂತ ಪ್ರಶ್ನವೇ ಇಲ್ಲ, ನೈವಾಸ್ತಿ. ದೇವಾನಾಮ ಉಳಿದು ಬ್ರಹ್ಮೇತರ ದೇವತೆಗಳೇನಿದ್ದಾರೆ ಪ್ರಾಯ ಹೆಚ್ಚಿನ ಸಂದರ್ಭದಲ್ಲಿ ನ ವಿಕರ್ಮ, ಕೆಟ್ಟ ಕರ್ಮ ಮಾಡೋದಾಗ್ಲಿ ಅದರಿಂದ ಗುಣಹಾನಿ ಆಗಲಿ ಅವರಿಗೆ ಏನೂ ಆಗೋದಿಲ್ಲ. ದೇವಾನಾಮಪಿ ಪ್ರಾಯ ಕ್ಲಿಪ್ತಸ್ಯತು ಕಥಂಚನ ಪ್ರಾಪ್ತಹಾನಿ ಕ್ಲಿಪ್ತಸ್ಯತು. ಯಾವ ದೇವತೆಗಳಿಗೆ ಎಷ್ಟು ಆನಂದ ಸ್ವಭಾವ ಸಿದ್ಧವೋ ಅದಕ್ಕೆ ನ ಕಥಂಚನ, ಯಾವ ಕಾರಣದಿಂದಲೂ ಕೂಡ ಹಾನಿ ಅಂತ ಅನ್ನೋದಿಲ್ಲ. ಕ್ಲಿಪ್ತಸ್ಯತು ಕಥಂಚನ. ಬ್ರಹ್ಮದೇವರು ಯಾವತ್ತೂ ಕೂಡ ನಿಷಿದ್ಧ ಕರ್ಮ ಮಾಡೋದಿಲ್ಲ ಅಂತ ಅನ್ನೋದನ್ನು ಭಾಗವತ ಮೊದಲಾದ ಗ್ರಂಥಗಳಲ್ಲಿ ನಾವು ನೋಡ್ತೇವೆ. ಎಲ್ಲಾ ದೇವತೆಗಳು ಒಂದೇ ಥರ ಇರೋದಿಲ್ಲ. ಚಂದ್ರ ಮಾಡ್ತಾನೆ, ಸುಗ್ರೀವ ಮಾಡ್ತಾನೆ ಅಂದ್ರೆ ಎಲ್ಲಾ ದೇವತೆಗಳು ಹಾಗೆ ಮಾಡೋದಿಲ್ಲ.
ಇಂದ್ರ ಮಾಡ್ಯಾನು, ಚಂದ್ರ ಮಾಡ್ಯಾನು, ಸುಗ್ರೀವ ಮಾಡ್ಯಾನು. ಆದರೆ ಚತುರ್ಮುಖ ಮೊದಲಾದ ದೇವತೆಗಳು ಆ ಥರ ಮಾಡೋದೇ ಇಲ್ಲ. ತುಂಬಾ ದೃಢವಾದ ಸ್ವಭಾವ ಇರ್ತದೆ. ಅದರಿಂದಲೇ ಅವ್ರನ್ನ ಋಜುಗುಣಸ್ಥ ದೇವತೆಗಳು ಅಂತ ಹೇಳ್ತಾರೆ. ನಮಯ ನಭಾರತಿ ಮೇಘ ಬೃಹೋಪಲಕ್ಷ್ಯತೆ, ನನ್ನ ಮಾತು ಯಾವತ್ತೂ ಕೂಡ ಸುಳ್ಳಾಗೋದಿಲ್ಲ ಅಂತ ಪರಮಾತ್ಮನೇ ಹೇಳಿದ್ದಿದೆ. ಈ ಥರ ಆ ಚತುರ್ಮುಖ ಬ್ರಹ್ಮನ ಸ್ವಭಾವ. ಈ ದೇವತೆಗಳಿಗೆ ಒಂದು ವೇಳೆ ವಿಕರ್ಮದಿಂದ ಆ ಸುಖದಲ್ಲಿ ಏನಾದರೂ ಹಾನಿ ಬಂದರೆ ಆ ಮೋಕ್ಷದಲ್ಲಿ ಅವ್ರದ್ದೊಂದು ಕಕ್ಷಾ ತಾರತಮ್ಯ ಇದೆಯಲ್ಲ, ಆನಂದದ ತಾರತಮ್ಯದ ಪ್ರಯುಕ್ತವಾಗಿ ಕಕ್ಷಾ ತಾರತಮ್ಯ, ಅದಕ್ಕೆ ಭಂಗ ಬಂದ್ಬಿಡ್ತದೆ. ಒಬ್ಬನಿಗೆ ದೇವತೆಗೆ ಜಾಸ್ತಿ ಇದೆ, ಮತ್ತೊಬ್ಬ ದೇವತೆಗೆ ಕಡಿಮೆ ಇದೆ ಅಂತಲೂ ಸ್ವಭಾವ ಸಿದ್ಧ. ಆ ದೊಡ್ಡ ದೇವತೆಗೆ ಅವನ ಆನಂದದಲ್ಲಿ ಏನಾದರೂ ಹ್ರಾಸ ಆಗೋದಾದ್ರೆ ಅವನು ಸಣ್ಣವನಿಗೆ ಸಮಾನ ಆಗಬೇಕಾಗ್ತದೆ. ಆದ್ರಿಂದ ಕಕ್ಷಾ ತಾರತಮ್ಯಕ್ಕೆ ಧಕ್ಕೆ ಬರ್ತದೆ. ಆದ್ರಿಂದ ವಿಕರ್ಮ ಮಾಡಿದಾಗ ಅವರ ಕ್ಲಿಪ್ತವಾದ ಆನಂದಕ್ಕೇನು ಧಕ್ಕೆ ಇಲ್ಲೇ ಇಲ್ಲ. ಆದರೆ ಯೋಗ್ಯತೆ ಮೀರಿ ಮಾಡಿದ ಕರ್ಮದಿಂದಾಗಿ ಒಂದೇನಾದ್ರೂ ಸ್ವಲ್ಪ ಆನಂದ ಬರುವ ಸಾಧ್ಯತೆ ಇರ್ತದಲ್ಲ, ಅದಕ್ಕೆ ಮಾತ್ರ ಹಾನಿ ಇದೆ. ಅದನ್ನು ಇಲ್ಲಿ ಮುಂದೆ ನ್ಯಾಯ ವಿವರಣಕ್ಕನುಸಾರವಾಗಿ ಹೇಳ್ತೇನೆ. ಕಾರಣ ಇದ್ಮೇಲೆ ಕಾರ್ಯ ಇರಲೇಬೇಕು, ನಮ್ಗಿದು ಗೊತ್ತಿದೆ. ಕಾರಣ ಇದ್ಮೇಲೆ ಕಾರ್ಯ ಇರಲೇಬೇಕು ಅಂದಮೇಲೆ ಯೋಗ್ಯತೆಯನ್ನು ಮೀರಿ ಮಾಡಿದ ಒಂದು ಕರ್ಮ ಏನಿದೆ ಅದು ಒಂದು ಸುಖಕ್ಕೆ ಕಾರಣವೇ. ಅದರಿಂದ ಸುಖ ಸಿಗಲೇಬೇಕು. ಕಾರಣ ಇದ್ದ ಮೇಲೆ ಕಾರ್ಯ ಪ್ರಸಕ್ತಿ ಬಂತು. ಅದರಿಂದ ಹೆಚ್ಚಿನ ಸುಖ ಏನು ಪ್ರಸಕ್ತವಾಗಿದೆ, ಆ ಪ್ರಸಕ್ತವಾದ ಸುಖಕ್ಕೆ ಈ ಇಂಥ ದುಷ್ಕರ್ಮ ಮಾಡುವ ಪ್ರವೃತ್ತಿ ಮೂಲಕ ಭಂಗ ಬಂದ್ಬಿಡ್ತದೆ ಅಂತ ತಾತ್ಪರ್ಯ. ಕ್ವಾಪಿ ಮಹತಾ ವಿಕರ್ಮ, ದೇವತೆಗಳು ಆಕಸ್ಮಿಕವಾಗಿ ಮಾಡಿದ ದೊಡ್ಡ ದುಷ್ಕರ್ಮದಿಂದ ಪ್ರಾಪ್ತ ಹ್ರಾಸ, ಯೋಗ್ಯತೆ ಮೀರಿ ಮಾಡಿದ ಸತ್ಕರ್ಮದಿಂದಾಗಿ ಏನೊಂದು ಪ್ರಸಕ್ತವಾದ ಆನಂದ ಸಿಗಬೇಕಾಗಿತ್ತು ಅದು ಮಾತ್ರ ಹ್ರಾಸ ಆಗಿಬಿಡ್ತದೆ. ಅವರಿಗೆ ನಿಗದಿತವಾದ ಏನು ಸಿಗಬೇಕಾಗಿತ್ತು ಅದಕ್ಕೇನು ತೊಂದರೆ ಇಲ್ಲ. ಒಂದು ವೇಳೆ ವಿಕರ್ಮ ಮಾಡದೆ ಹೋದ್ರೆ ಯೋಗ್ಯತೆಗೆ ಮೀರಿದ ಫಲವನ್ನು ಅವರು ಅನುಭವಿಸಬೇಕಾಗ್ತದೆ. ಯಾಕಂದ್ರೆ ಕರ್ಮ ಮಾಡಿಬಿಟ್ಟಿದ್ದಾರೆ. ಕಾರಣ ಇದ್ಮೇಲೆ ಕಾರ್ಯ ಇರಲೇಬೇಕು. ಆವಾಗಲೂ ಕೂಡ ಈ ಶಾಸ್ತ್ರಕ್ಕೆ ಅಪ್ರಾಮಾಣ್ಯ ಅಂದ್ರೆ ಶಾಸ್ತ್ರದ ವ್ಯವಸ್ಥೆಗೆ ಧಕ್ಕೆ ಬರಬೇಕಾಗಿತ್ತು. ಯಾಕೆಂದ್ರೆ ಮಾಡಿದ ಕರ್ಮ ಅಂತ ಅನ್ನೋದು ಫಲ ಕೊಡಲೇಬೇಕು. ಆದರೆ ಯೋಗ್ಯತೆಗೆ ಮೀರಿದ ಫಲವನ್ನು ಪಡಿಬೇಕು ಅಂತ ಅನ್ನೋದು ಮತ್ತೊಂದು ಸಮಸ್ಯೆ. ಅದು ಯೋಗ್ಯತೆಗೆ ಮೀರಿದ್ದಾಯ್ತಲ್ಲ, ಜೀವಸ್ವರೂಪದ ಒಂದು ಯೋಗ್ಯತೆ ಏನಿದೆ ಅದಕ್ಕೆ ಮೀರಿ ಹೆಚ್ಚಿನ ಫಲವನ್ನು ಅನುಭವಿಸಬೇಕಾದ ಪ್ರಸಂಗ ಬರ್ತದಲ್ಲ. ಆದ್ರಿಂದ ಜೀವಸ್ವರೂಪವಾದ ಅಂತ ಅನ್ನೋದು ನಮ್ದು ಏನಿದೆ, ನಮ್ದೊಂದು ಸಿದ್ಧಾಂತದ ವೈಶಿಷ್ಟ್ಯ, ಅದಕ್ಕೆ ಧಕ್ಕೆ ಬರಬೇಕಾದಿತ್ತು. ಶಾಸ್ತ್ರದ ಪ್ರಾಮಾಣ್ಯಕ್ಕೆ ಧಕ್ಕೆ ಬರಬೇಕಾದಿತ್ತು. ಅದಕ್ಕೆಲ್ಲ ಈ ನ್ಯಾಯ ವಿವರಣದಲ್ಲಿದೆ. 3ನೇ ಅಧ್ಯಾಯ 3ನೇ ಪಾದದ 19ನೇ ಸೂತ್ರದಲ್ಲಿ ಇದನ್ನೆಲ್ಲ ವಿವರಿಸಿದ್ದಾರೆ. ಸ್ವಾಧಿಕಾರಾಧಿಕೋ ಯತ್ನಃ ಕಥಂಚಿನ್ನೋಪಪದ್ಯತೆ ಕಥಂಚಿದ್ ಅಧಿಕೆ ಯತ್ನೆ ದೋಷ ಕಶ್ಚಿತ್ ಸಮಾಪತೆ. ಸಾಮಾನ್ಯವಾಗಿ ತನ್ನ ಅಧಿಕಾರಕ್ಕಿಂತ ಹೆಚ್ಚಿನ ಫಲ ಯಾವತ್ತೂ ಸಿಗೋದೇ ಇಲ್ಲ. ಕಥಂಚಿದ್ ಅಧಿಕೆ ಯತ್ನೆ, ಒಂದು ವೇಳೆ ಹೆಚ್ಚಿನ ಪ್ರಯತ್ನವನ್ನು ಅವರು ಏನಾದರೂ ಮಾಡಿಬಿಟ್ರೆ, ಯೋಗ್ಯತೆಗೆ ಮೀರಿ ಹೆಚ್ಚಿನ ಪ್ರಯತ್ನವನ್ನು ಮಾಡಿದರೆ ಮತ್ತೆ ಅದಕ್ಕೆ ಫಲವಾಗಿ ಒಂದು ಸತ್ಫಲ ಸಿಗೋದಾದ್ರೆ ಆವಾಗ ಏನಾದರೂ ದೋಷ ಮಾಡೇ ಬಿಡ್ತಾರೆ, ಪಾಪ ಮಾಡೇ ಬಿಡ್ತಾರೆ. ಪಾಪ ಎಸಗೋದು ಈ ಕಾರಣದಿಂದ. ಇಲ್ಲೊಂದು ನನಗೆ ಬರೋ ಪ್ರಶ್ನೆ ಇದೆ. ಆ ಪ್ರಶ್ನವನ್ನು ಇಲ್ಲಿ ನಾನು ಕೇಳಿಕೊಂಡು ಅದಕ್ಕೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೇನೆ. ಯೋಗ್ಯತೆಗೆ ಮೀರಿದ ಒಂದು ಪ್ರಯತ್ನ ಅವರಿಂದ ಯಾಕೆ ನಡೀತದೆ? ಆ ಪ್ರಯತ್ನ ನಡೆದ್ರೆ, ಅಂಥ ಯೋಗ್ಯತೆಗೆ ಮೀರಿದ ಪ್ರಯತ್ನ ನಡೆದು ಅದರಿಂದ ಸಾಧನ ನಡೆದು ಆ ಸಾಧನೆಗೆ ಅನುಸಾರವಾಗಿ ಮುಂದೆ ಫಲ ಸಿಗಬೇಕು ಅಂತ ಪ್ರಸಕ್ತಿ. ಯೋಗ್ಯತೆಗೆ ಮೀರಿದ ಪ್ರಯತ್ನವನ್ನು ಅವ್ರು ಯಾಕೆ ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಬರ್ಬೋದಲ್ಲ. ಯೋಗ್ಯತೆಯಲ್ಲೇ ಅದು ಸೇರಿದ ಮೇಲೆ ಯೋಗ್ಯತೆಗೆ ಅನುಗುಣವಾಗಿಯೇ ಅವ್ರು ಸಾಧನೆ ಮಾಡ್ಬೇಕಾಗ್ತದಲ್ಲ. ಅದಕ್ಕಿಂತ ಮೀರಿ ಅವ್ರು ಯಾಕೆ ಮಾಡ್ತಾರೆ ಅಂತ ಒಂದು ಪ್ರಶ್ನೆ ನನಗೆ ಬರ್ತದೆ. ಯೋಗ್ಯತೆಗೆ ಮೀರಿದ ಪ್ರಯತ್ನವನ್ನು ಯಾಕೆ ಮಾಡ್ತಾರೆ, ಅದರಿಂದ ಫಲ ಪ್ರಸಕ್ತ ಯಾಕಾಯ್ತು, ಮತ್ತೆ ಅದ್ರಲ್ಲಿ ಕಡಿತ ಯಾಕಾಯ್ತು, ಇದೊಂದು ಪ್ರಶ್ನೆ ಇದೆ. ಮತ್ತಿನ್ನ ಕೆಲವರು ಮನುಷ್ಯರಿಗೆ ಅಂತ ಒಂದು ಪ್ರಶ್ನೆ ಬಂದಿತ್ತಲ್ಲ ಈ ಹಿಂದೆ.
ಅವ್ರಿಗೇನು ನಿಗದಿತವಾದ ಆನಂದ ಸಿಗಬೇಕಾಗಿತ್ತು, ಆ ನಿಗದಿತವಾದ ಆನಂದದಲ್ಲೇ ಕಡಿತ ಆಗಿಬಿಡ್ತದಂತ. ಮತ್ತೆ ಹಾಗಾದ್ರೆ ಯೋಗ್ಯತೆಗೆ ತಕ್ಕಂತೆ ಪೂರ್ತಿ ಸಿಗಲಿಲ್ಲ ಅಂತ ಆಯ್ತಲ್ಲ. ಯೋಗ್ಯತೆಗೆ ತಕ್ಕಂತೆ ಪೂರ್ತಿ ಸಿಗಲಿಲ್ಲ ಅಂದಮೇಲೆ ಅದನ್ನು ಯೋಗ್ಯತೆ ಅಂತ ಹೇಳೋದು ಹೇಗೆ ಅಂತೂ ಒಂದು ಪ್ರಶ್ನೆ ಬರ್ತದೆ. ಅಂತೂ ಅವರು ಮನುಷ್ಯರೇ ಆಗಲಿ ದೇವತೆಗಳೇ ಆಗಲಿ ಯೋಗ್ಯತೆಗೆ ತಕ್ಕಂತಾನೆ ಅವ್ರು ಪ್ರಯತ್ನ ಪಡಬೇಕು. ಎಷ್ಟು ಪ್ರಯತ್ನ ಪಟ್ಟಿದಾರೋ ಅಷ್ಟು ಅವ್ರು ಪ್ರಯತ್ನ ಪಟ್ಟಿದ್ದಾರೆ ಅಂದಮೇಲೆ ಅದು ಯೋಗ್ಯತೆಗೆ ತಕ್ಕಂತೆ ಅಂತಾನೆ ಅರ್ಥ. ಅದಕ್ಕಿಂತ ಅವ್ರು ಹೆಚ್ಚು ಮಾಡಲೇಬಾರದು. ಏನು ಫಲ ಸಿಕ್ಕಿದೆ ಅಷ್ಟೇ ಅವ್ರ ಯೋಗ್ಯತೆ ಅಂತಾನೆ ಅರ್ಥ. ಹಾಗಾದ್ರೆ ಮನುಷ್ಯರಿಗೆ ಅವರ ನಿಗದಿತವಾದ ಆನಂದದಲ್ಲೇ ಕಡಿತ ಆಗ್ತದೆ ಅಂತೆಲ್ಲ ಮಾತಾಡಿದ್ರಲ್ಲ, ಹಾಗಾದ್ರೆ ಅಷ್ಟೇ ಅವ್ರ ಯೋಗ್ಯತೆ ಅಂತ ಅರ್ಥ. ಅದಕ್ಕಿಂತ ಹೆಚ್ಚಿನ ಯೋಗ್ಯತೆಯೇ ಅವ್ರಿಗಿಲ್ಲ ಅಂತ ಅರ್ಥ. ಹೀಗೆಲ್ಲ ಇರುವಾಗ ಈ ಯೋಗ್ಯತಾ ಅಂತ ಅನ್ನೋದಕ್ಕೆ ಅರ್ಥ ಏನು ಅಂತ ಒಂದು ಪ್ರಶ್ನೆ ಬಂದ್ಬಿಡ್ತದೆ. ಅದಕ್ಕೆ ನನ್ನ ಸಮಾಧಾನ ಏನು, ಅದಿರ್ಬೋದು, ಶಾಸ್ತ್ರದಲ್ಲಿ ಎಲ್ಲಿಯಾದರೂ ಇದ್ದಿರ್ಬೋದು. ನನ್ನ ಸಮಾಧಾನ ಏನಂದ್ರೆ, ಯೋಗ್ಯತಾದಲ್ಲಿ ಇವೆಲ್ಲ ಸೇರಿ ಹೋಗಿಬಿಟ್ಟಿದೆ. ಆಯಾ ವ್ಯಕ್ತಿಯ ಯೋಗ್ಯತಾದಲ್ಲಿ ಇವೆಲ್ಲ ಸೇರಿ ಹೋಗಿಬಿಟ್ಟಿದೆ. ಅವನ ಯೋಗ್ಯತೆ ಇಷ್ಟು ಪ್ರಯತ್ನ, ಇಷ್ಟು ಅವನ ಆನಂದವನ್ನು ಅನುಭವಿಸಬೇಕು, ಇದು ಯೋಗ್ಯತಾದಲ್ಲಿ ಸೇರಿದೆ. ಅದರ ಜೊತೆಗೆ ಮತ್ತೊಂದು ಏನು ಸೇರಿದೆ ಅಂದ್ರೆ, ಈ ಯೋಗ್ಯತೆಗೆ ಮೀರಿದ ಪ್ರಯತ್ನವನ್ನು ಆ ಒಬ್ಬ ವ್ಯಕ್ತಿ ಮಾಡಬೇಕು ಅನ್ನೋದು ಅವನ ಯೋಗ್ಯತಾದಲ್ಲೇ ಸೇರಿ ಹೋಗಿದೆ. ಇದು ನಾನು ಅನ್ಕೊಂಡದ್ದು ವಿಚಾರ. ಯೋಗ್ಯತೆಗೆ ಮೀರಿದ ಪ್ರಯತ್ನವನ್ನು ಅವನು ಮಾಡಬೇಕು, ಆದ್ರಿಂದ ಹೆಚ್ಚಿನ ಆನಂದ ಪ್ರಸಕ್ತ ಆಗಬೇಕು. ಆದ್ರೆ ಮತ್ತೆ ಏನೋ ತಪ್ಪು ಕರ್ಮ ಮಾಡಿ ಆ ಮೂಲಕ ಆನಂದ ಸರಿಯಾಗಬೇಕು. ಇದೆಲ್ಲ ಅವನ ಯೋಗ್ಯತೆಯಲ್ಲಿ ಸೇರಿ ಹೋಗಿದೆ, ಆ ಒಬ್ಬ ದೇವತೆಯ ಯೋಗ್ಯತಾದಲ್ಲಿ. ಚಂದ್ರ ಸುಗ್ರೀವ ಯೋಶ್ಚೈವ ಅಂತ ಮುಂದೆ 6ನೇ ಶ್ಲೋಕದಲ್ಲಿ ಅದನ್ನು ಹೇಳ್ತಾರೆ ಅನುವ್ಯಾಖ್ಯಾನದಲ್ಲಿ. ನಾವು ನೋಡ್ತಿರೋದು 8ನೇ ಶ್ಲೋಕ, ರಾಘವೇಂದ್ರ ಸ್ವಾಮಿ ಉದ್ಧರಿಸಿದ್ದು 8ನೇ ಶ್ಲೋಕ. ನಾನು ಎಲ್ಲವನ್ನೂ ಈ ಒಂದು ಬಾರಿ ಅವಲೋಕನ ಮಾಡೋಣ, ಮೇಲಿದ ಮೇಲೆ ಎಷ್ಟು ಮನನ ಆಗ್ತದೋ ಅಷ್ಟು ಆಗಲಿ ಅಂತ ಈಗ ಹೇಳ್ತಿದ್ದೀನಿ ಅಷ್ಟೇ. ಹಾಗೆ ಮನುಷ್ಯರಿಗೂ ಕೂಡ ನಿಗದಿತವಾದ ಆನಂದದಲ್ಲೇ ಕಡಿತ ಆಗ್ತದೆ ಅಂತ ಹೇಳಿದ್ರಲ್ಲ, ಆ ನಿಗದಿತವಾದ ಆನಂದದಲ್ಲೇ ಕಡಿತ ಆಗ್ತದೆ ಅಂತ ಹೇಳೋದ್ರ ಉದ್ದೇಶ, ಹಾಗಾದ್ರೆ ಅವ್ರು ಪೂರ್ಣವಾದ ಯೋಗ್ಯತೆಗೆ ತಕ್ಕಂತೆ ಆನಂದ ಸಿಗಲೇ ಇಲ್ವಲ್ಲ ಅಂತಂದ್ರೆ ಅದು ಯೋಗ್ಯತೆಯಲ್ಲೇ ಸೇರಿದೆ. ಇಷ್ಟು ಆನಂದ ಸಿಗಬೇಕಾಗಿತ್ತು, ಆದ್ರೆ ಏನೋ ಒಂದು ತಪ್ಪು ಕರ್ಮ ಮಾಡಿದ್ರಿಂದ ಅಷ್ಟು ಸಿಗಲಿಲ್ಲ ಅನ್ನುವುದೇ ಅವನ ಯೋಗ್ಯತಾದಲ್ಲಿ ಸೇರಿದೆ. ಅಂತೂ ಏನೇನು ನಡೆದಿದೆ ಅದೆಲ್ಲವೂ ಕೂಡ ಅವನ ಯೋಗ್ಯತಾದಲ್ಲೇ ಸೇರಿದೆ. ಯೋಗ್ಯತೆ ಒಂದಿಷ್ಟು, ಅದಕ್ಕೆ ಮೀರಿ ಒಂದಿಷ್ಟು ಹೀಗೆ ನಡೀತು, ಅದು ಮೀರಿ ನಡೆದದ್ದು ಯೋಗ್ಯತೆಗಿಂತ ಹೊರತಾದದ್ದು ಅನ್ನೋ ಮಾತೇ ಇಲ್ಲ. ಎಲ್ಲವೂ ಕೂಡ ಏನು ನಡೆದಿದೆ, ಹಿಂದು ಮುಂದು ಇಂದು ಏನೇನು ನಡೆದಿದೆ, ಸೃಷ್ಟಿ ಅವಸ್ಥೆ ಬರೋಕ್ಕಿಂತ ಮುಂಚೆ, ಸೃಷ್ಟಿಗೆ ಬಂದ ಮೇಲೆ, ಸೃಷ್ಟಿಯಿಂದ ತಪ್ಪಿಸ್ಕೊಂಡು ಮುಕ್ತರಾದ್ಮೇಲೆ ಏನೇನು ನಡೆದಿದೆ, ಏನೇನು ಸಿಕ್ಕಿದೆ, ಏನು ಸಿಕ್ಕಿಲ್ಲ, ಅದೆಲ್ಲವೂ ಕೂಡ ಯೋಗ್ಯತೆಗೆ ಸಂಬಂಧಪಟ್ಟಂತೆ. ಯೋಗ್ಯತೆಯ ಇತಿಮಿತಿಯಲ್ಲೇ ಅದು ನಡೆದಿದೆ. ಯೋಗ್ಯತೆ ಅಂದ್ರೆ ಅದೊಂದು ನಾವು ಹೀಗೆ ತಿಳ್ಕೊಳ್ಳೋದು ಟೆಕ್ಸ್ಟ್, ಅದೊಂದು ಸಂವಿಧಾನ, ಅದು ಆಯಾ ವ್ಯಕ್ತಿಯ ಸಂವಿಧಾನ, ಆಯಾ ವ್ಯಕ್ತಿಯ ಬೈಲಾ. ಅದರಲ್ಲಿ ಇಷ್ಟೆಲ್ಲ ಸೇರ್ಕೊಂಡೇ ಬಿಟ್ಟಿದೆ. ಈ ವ್ಯಕ್ತಿ ಇಷ್ಟು ಪ್ರಯತ್ನ ಮಾಡಬೇಕು, ಅದರಿಂದ ಹೆಚ್ಚಿನ ಪ್ರಯತ್ನ ಮಾಡಬಾರದು, ಆದರೂ ಕೆಲವು ಸರಿ ಮಾಡ್ತಾನೆ, ಆ ಮಾಡಿದ್ರಿಂದ ಹೆಚ್ಚಿನ ಫಲ ಪ್ರಸಕ್ತ ಆಗಿದೆ. ಮತ್ತೊಂದು ತಪ್ಪು ಮಾಡ್ತಾನೆ, ತಪ್ಪು ಮಾಡಿದ್ರಿಂದಾಗಿ ಮತ್ತೆ ಎಲ್ಲಿ ಬರಬೇಕು ಅಲ್ಲೇ ಬರ್ತಾನೆ, ಅದಷ್ಟು ಯೋಗ್ಯತೆ ಅದ್ರಲ್ಲಿ ಸೇರಿ. ಈ ವ್ಯಕ್ತಿಗೆ, ಈ ಮನುಷ್ಯನಿಗೆ ಇಷ್ಟು ಫಲ ಸಿಗಬೇಕು, ಆದ್ರೆ ಅದರ ಫಲವಾಗಿ ಅವನಿಗೇನು ಆನಂದ ಸಿಗಬೇಕಾಗಿತ್ತೋ ಸಿಗೋದಿಲ್ಲ, ಯಾಕಂದ್ರೆ ಏನೋ ದುಷ್ಕರ್ಮ ಮಾಡ್ತಾನೆ, ಅದರಿಂದ ಸಿಗಬೇಕಾದ್ರಲ್ಲೇ ಮತ್ತೆ ಕಡಿತ ಆಗ್ತದೆ ಅನ್ನೋದು ಯೋಗ್ಯತಾದಲ್ಲಿ ಸೇರಿಬಿಟ್ಟಿದೆ ಅಂತ ನಂದು ಆಲೋಚನೆ. ಚಂದ್ರ ಸುಗ್ರೀವ ಯೋಶ್ಚೈವ ಸ್ವಚ್ಛದಾರ ಪರಿಗ್ರಹಾತ್ ಪ್ರಾಪ್ತ ಹಾನಿ ರಘೂನ್ನೈವ ಕ್ಲುಪ್ತ ಹಾನಿ ಕಥಂಚನ. ಇದು 6ನೇ ಶ್ಲೋಕ. ಇದೊಂದನ್ನು ಇವತ್ತು ನೋಡಿ ಮುಗಿಸೋಣ. ಚಂದ್ರ ಸುಗ್ರೀವ ಯೋಶ್ಚೈವ, ಚಂದ್ರ ಮತ್ತು ಸುಗ್ರೀವರಿಗೆ ಸ್ವಚ್ಛದಾರ ಪರಿಗ್ರಹಾತ್, ಚಂದ್ರ ತನಕ್ಕಿಂತ ಉಚ್ಚನಾದ ಬೃಹಸ್ಪತಿಯ ಪತ್ನಿಯನ್ನು ಸ್ವೀಕಾರ ಮಾಡಿದ, ತಾರೆಯನ್ನ. ಸುಗ್ರೀವ ಅವತಾರದಲ್ಲಿ, ಮೂಲ ಅವನು ಸೂರ್ಯ, ಅವತಾರದಲ್ಲಿ ತನಕ್ಕಿಂತ ಉಚ್ಚನಾದಂತಹ ವಾಲಿಯ ಪತ್ನಿಯಾದ ತಾರೆಯನ್ನು ಸ್ವೀಕಾರ ಮಾಡಿದ. ಸುಗ್ರೀವನ ಪ್ರಸಂಗದಲ್ಲಿ ವಾಲಿ ಮತ್ತು ತಾರೆ ಇಬ್ಬರೂ ಕೂಡ ದೊಡ್ಡವರು. ಚಂದ್ರನ ಪ್ರಸಂಗದಲ್ಲಿ ಬೃಹಸ್ಪತಿ ಮಾತ್ರ ದೊಡ್ಡವರು,
ಬೃಹಸ್ಪತಿ ಪತ್ನಿ ತಾರೆ ಅವನಕ್ಕಿಂತ ಚಿಕ್ಕವಳು. ಹೀಗಿದೆ. ಅಂತೂ ಉಚ್ಚದಾರ ಪರಿಗ್ರಹ ಅಂತಂದ್ರೆ ಉಚ್ಚನಾದ ವ್ಯಕ್ತಿಯ ಹೆಂಡತಿಯನ್ನು ಸ್ವೀಕಾರ ಮಾಡಿದ್ದರಿಂದ ಚಂದ್ರನಿಗೆ ಸಂಬಂಧಪಟ್ಟ. ಸುಗ್ರೀವನಿಗೆ ಸಂಬಂಧಪಟ್ಟಂತೆ ಉಚ್ಚನಾದ ವ್ಯಕ್ತಿಯ ಉಚ್ಚಳಾದ ದಾರೆಯನ್ನು ಪತ್ನಿಯನ್ನು ಸ್ವೀಕಾರ ಮಾಡಿದ್ದರಿಂದ ಅದನ್ನೇನಾಗ್ತದಂದ್ರೆ ಪ್ರಾಪ್ತ ಹಾನಿ ಏವ ಅಭೂತ್, ಯೋಗ್ಯತೆಗೆ ಮೀರಿ ಗಳಿಸಿದ ಆನಂದದ ಹಾನಿ ಆಯಿತು. ಆದರೆ ತೃಪ್ತ ಹಾನಿ, ಯೋಗ್ಯತೆಗೆ ತಕ್ಕಂತೆ ಏನು ಆನಂದ ಸಿಗಬೇಕಾಗಿತ್ತು ಅದರಲ್ಲಿ ಹಾನಿ ಆಗಲಿಲ್ಲ ಅಂತ ಹೀಗಾದ್ರ ಅರ್ಥ. ಇದು 6ನೇ ಶ್ಲೋಕದ ವಿವರಣೆ ನೋಡಿದೀವಿ. ಇನ್ನು ಮುಂದೆ 7 ಮತ್ತು ರಾಘವೇಂದ್ರ ಸ್ವಾಮಿಗಳು 8ನೇ ಶ್ಲೋಕವನ್ನು ಚತುರ್ಥೇ ಲೇಪ ಇಷ್ಯತೆ ಅಂತ ಏನು ಹೇಳಿದ್ದಾರೆ ಅದರ ವಿವರವನ್ನು ನಾಳೆ ದಿವಸ ನೋಡೋಣ.